ವಂದನೆಗಳಂತೆ. ಎಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ನಾನು ಸಲ್ಲಿಸೋನಾಗಿದ್ದೇನೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ನಮ್ಮೆಲ್ಲರನ್ನು ಇದುವರೆಗೂ ಕಾಯ್ದು ಕಾಪಾಡಿ ನಡೆಸಿ ನಿಮ್ಮ ಪ್ರೀತಿ ಕೃಪೆಗಳನ್ನು ತುಂಬಿಸಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದ ಸಮ್ಮುಖಕ್ಕೆ ಬರಲು ಕೃಪೆ ಮಾಡಿಕೊಟ್ಟದಕ್ಕಾಗಿ ನಿಮಗೆ ವಂದನೆಗಳು ದೇವರೇ. ಈ ದಿನ ನಿಮ್ಮ ಮಾತುಗಳನ್ನು ಕೇಳುವುದಕ್ಕೆ ನಾವು ಸಿದ್ಧರಾಗುವಾಗ ನಮ್ಮನ್ನು ಬಲಪಡಿಸಿ, ಹೇಳುವಂತ ನನಗೂ ಕೇಳುವಂತ ನಮ್ಮ ಸಹೋದರರಿಗೂ ಬೇಕಾಗಿರುವ ಆತ್ಮೀಯ ಜ್ಞಾನವನ್ನು, ಆತ್ಮನ ಸಹಾಯವನ್ನು ನೀವೇ ಕೊಟ್ಟು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಮಾಡಿದಂತ ಎಲ್ಲಾ ರೀತಿಯಾದಂಥ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಮತ್ತೊಂದು ಆವರ್ತಿ ಆತ್ಮೀಯರೆಲ್ಲರಿಗೆ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ, ಪ್ರಿಯರೇ, ಈ ದಿನ ಈ ರೀತಿಯಾಗಿ ದೇವರು ನಮ್ಮೆಲ್ಲರನ್ನು ಬದುಕಿಸಿ ಆಯುಷ್ ಕಾಲವನ್ನು ಕೊಟ್ಟು ತನ್ನ ಶ್ರೇಷ್ಠವಾದಂಥ ಮಾತುಗಳನ್ನು ಕೇಳುವ ಅವಕಾಶವನ್ನು ಕೊಟ್ಟಂತ ದೇವಾತಿ ದೇವರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರು ಭೂಮಿಯ ಮೇಲೆ ಬಂದಾಗ ಅನೇಕ ಮಾತುಗಳನ್ನು ಹೇಳಿ ದೇವರ ರಾಜ್ಯವನ್ನು ಅಥವಾ ತಂದೆಯಾದಂಥ ದೇವರನ್ನು ಕುರಿತಾದಂಥ ಸಂಗತಿಗಳನ್ನು ನಮಗೆ ತಿಳಿಸುತ್ತಾ ಬಂದರು. ಆ ಕ್ರಮದಲ್ಲಿ ನಮಗೆ ತಿಳಿಸುವಂತ ಕ್ರಮದಲ್ಲೇ ಸಾಮ್ಯಗಳನ್ನು ಕೂಡ ಯೇಸು ಕ್ರಿಸ್ತರವರು ಹೇಳಿದರು. ಅನೇಕ ಸಾಮ್ಯಗಳಿದ್ದಾವೆ. ಅವುಗಳಲ್ಲಿ ಒಂದನ್ನು ಈ ದಿನ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 33ನೇ ವಚನದಿಂದ ಕೊನೆಯ ವಚನ. ಮತ್ತೊಂದು ಸಾಮ್ಯ ಕೇಳಿರಿ. ಒಬ್ಬ ಮನೆಯ ಯಜಮಾನನಿದ್ದನು. ಅವನು ಒಂದು ದ್ರಾಕ್ಷೆ ತೋಟವನ್ನು ಮಾಡಿ ಅದರ ಸುತ್ತಲೂ ಬೇಲಿ ಹಾಕಿಸಿ ಅದರಲ್ಲಿ ದ್ರಾಕ್ಷೆಯ ಆಲೆಯನ್ನು ಮಾಡಿಸಿ ಹೊಡೆಯನ್ನು ಕಟ್ಟಿಸಿ ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಫಲಕಾಲ ಹತ್ತರವಾದಾಗ ತನಗೆ ಬರಬೇಕಾದ ಹಣ್ಣುಗಳನ್ನು ತೆಗೆದುಕೊಂಡು ಬರುವುದಕ್ಕಾಗಿ ಆ ಒಕ್ಕಲಿಗರ ಬಳಿಗೆ ತನ್ನ ಆಳುಗಳನ್ನು ಕಳುಹಿಸಲು ಒಕ್ಕಲಿಗರು ಅವನ ಆಳುಗಳನ್ನು ಹಿಡುಕೊಂಡು ಒಬ್ಬನನ್ನು ಹೊಡೆದರು, ಒಬ್ಬನನ್ನು ಕಡಿದು ಹಾಕಿದರು, ಒಬ್ಬನನ್ನು ಕಲ್ಲೆಸೆದು ಕೊಂದರು. ಪುನಃ ಮೊದಲಿನವರಿಗಿಂತ ಹೆಚ್ಚು ಮಂದಿ ಆಳುಗಳನ್ನು ಕಳುಹಿಸಿದನು. ಅವರಿಗೂ ಹಾಗೆಯೇ ಮಾಡಿದರು. ಕಡೆಯಲ್ಲಿ ನನ್ನ ಮಗನಿಗಾದರೂ ಮರ್ಯಾದೆ ತೋರಿಸಾರು ಅಂದುಕೊಂಡು ತನ್ನ ಮಗನನ್ನು ಅವರ ಬಳಿಗೆ ಕಳುಹಿಸಿದನು. ಆದರೆ ಆ ಒಕ್ಕಲಿಗರು ಅವನ ಮಗನನ್ನು ಕಂಡು, ಇವನೇ ಬಾಧ್ಯಸ್ಥನು, ಬನ್ನಿ ಇವನನ್ನು ಕೊಂದು ಹಾಕೋಣ, ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ ಎಂದು ತಮ್ಮೊಳಗೆ ಮಾತಾಡಿಕೊಂಡು ಅವನನ್ನು ಹಿಡಿದು ದ್ರಾಕ್ಷೆ ತೋಟದಿಂದ ಹೊರಕ್ಕೆ ದೊಬ್ಬಿ ಕೊಂದು ಹಾಕಿದರು. ಹಾಗಾದರೆ ದ್ರಾಕ್ಷೆ ತೋಟದ ದಣಿಯು ಬಂದಾಗ ಆ ಒಕ್ಕಲಿಗರಿಗೆ ಏನು ಮಾಡುವನು ಅಂದನು. ಅವರು ಆತನಿಗೆ, ಆ ಕೆಡುಕರನ್ನು ಕ್ರೂರವಾಗಿ ಸಂಹರಿಸಿ ಕಾಲಕಾಲಕ್ಕೆ ಹಣ್ಣುಗಳನ್ನು ತನಗೆ ಸಲ್ಲಿಸುವಂತ ಬೇರೆ ಒಕ್ಕಲಿಗರಿಗೆ ತನ್ನ ತೋಟವನ್ನು ವಾರಕ್ಕೆ ಕೊಡುವನು ಎಂದು ಹೇಳಿದರು. ಓದ್ಬೇಕಣೆ? ಸಾಕು. ಯೇಸು ಕ್ರಿಸ್ತರವರು ಹೇಳುತ್ತಿರುವಂತ ಮತ್ತೊಂದು ಸಾಮ್ಯ ಏನ್ ಹೇಳ್ತಿದ್ದಾರೆ? ಒಬ್ಬ ಯಜಮಾನನಿಗೆ ದ್ರಾಕ್ಷಿ ತೋಟವಿದೆಯಂತೆ. ಆ ದ್ರಾಕ್ಷಿ ತೋಟದ ಸುತ್ತಲೂ ಬೇಲಿ ಹಾಕಿಸಿದನು. ಎಲ್ಲವನ್ನೂ ದ್ರಾಕ್ಷಿ ತೋಟಕ್ಕೆ ಬೇಕಾಗಿರುವಂತ ಎಲ್ಲಾ ರೀತಿಯಾದಂತ ಅವಶ್ಯಕತೆಗಳನ್ನೆಲ್ಲ ಪೂರೈಸಿದ್ದಾನೆ. ಬೇಲಿ ಹಾಕಿಸಿದಾನಂತೆ, ವಾಚ್ ಟವರ್ಸ್ ಗಳನ್ನ ಇಟ್ಟಿಸಿದಾನಂತೆ, ಎಲ್ಲವನ್ನು ಇಟ್ಟಿಸಿ ಕೆಲ್ಸದವ್ರನ್ನ ಇಟ್ಟಿದ್ದಾನೆ, ವಾರಕ್ಕೆ ಕೊಟ್ಟಿದ್ದಾನೆ. ಫಲಗಳು ಬಂದಾಗ ಅದರಲ್ಲಿ ಕೆಲವನ್ನ ತೆಗೆದುಕೊಳ್ಳೋದಕ್ಕೋಸ್ಕರ ಸೇವಕರನ್ನ ಕಳುಹಿಸಿದರೆ ಅವರು ನ್ಯಾಯವಾಗಿ ಬದ್ಧವಾಗಿ ಕೊಡಬೇಕು. ಆದರೆ ಅವರು ಕೊಡದೆ ಅವರನ್ನು ಕೊಂದು ಬಿಟ್ಟರು. ನಂತರ ಮೊದಲು ಕಳುಹಿಸಿದವರಿಗಿಂತ ಹೆಚ್ಚಾದಂತ ಜನರನ್ನು, ತನ್ನ ಸೇವಕರನ್ನು ಯಜಮಾನನು ಕಳುಹಿಸಿದಾಗ ಅವರಿಗೂ ಕೂಡ ಮೊದಲಿನವರಂತೆಯೇ ಮಾಡಿದರು.
ನನ್ನ ಮಗನಿಗಾದ್ರೂ ಮರ್ಯಾದೆ ಕೊಡ್ತಾರೇನೋ ಅಂತ ಹೇಳಿ ಮಗನನ್ನು ಕಳುಹಿಸಿದ್ರೆ ಮಗನನ್ನು ಕೂಡ ಕೊಂದುಬಿಟ್ರು. ಮಗನನ್ನು ಕೂಡ ಕೊಂದುಬಿಟ್ರು. ಈ ರೀತಿಯಾಗಿ ಕೊಂದುಬಿಟ್ಟ ನಂತರ ಯಜಮಾನ ನಿರ್ಣಯಿಸ್ಕೊಳ್ತಾನೆ, ಇನ್ನಿಲ್ಲ, ಇವರಿಗೆ ಕೊಟ್ಟದ್ದು ನನ್ನ ತೋಟ. ಫಲಗಳನ್ನು ಕೇಳುವುದಕ್ಕೆ ಹೋದಾಗ ಅವ್ರು ಮಾಡ್ತಿರುವಂತದ್ದು ಅನ್ಯಾಯ ಎಂಬುದಾಗಿ ಯಜಮಾನನೇ ಇಳಿದು ಬರುವಂತ ಸಂದರ್ಭವನ್ನ ನಾವು ನೋಡ್ತಿದ್ದೇವೆ. ಈ ಸಂದರ್ಭ ನಮಗೆ ಮಾರ್ಕನು ಬರೆದಂತ ಸುವಾರ್ತೆಯಲ್ಲೂ ಕಾಣುತ್ತೆ, ಲೂಕನು ಬರೆದಂತ ಸುವಾರ್ತೆಯಲ್ಲೂ ಕೂಡ ಕಾಣುತ್ತೆ. ಓದೋದು ಬೇಡ. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 1ನೇ ವಚನದಿಂದ 12ನೇ ವಚನದವರೆಗಿರುತ್ತೆ. ಲೂಕನು ಬರೆದಂತ ಸುವಾರ್ತೆ 20ನೇ ಅಧ್ಯಾಯದ 9ನೇ ವಚನದಿಂದ 19ನೇ ವಚನದವರೆಗೂ ಈ ಸಂದರ್ಭ ನಮಗೆ ಕಾಣುತ್ತೆ. ಮೂರು ಸುವಾರ್ತೆಗಳಲ್ಲೂ ಈ ಸಂದರ್ಭ ಬರೆಯಲ್ಪಟ್ಟಿದೆ. ಆದರೆ ಯೇಸುಕ್ರಿಸ್ತರವರು ಯಾಕೆ ಈ ಸಂದರ್ಭವನ್ನ ಹೇಳ್ತಿದ್ದಾರೆ ನಮಗೆ? ಇದರಿಂದ ನಾವು ಕಲ್ತ್ಕೊಳ್ಳಬೇಕಾಗಿರುವಂತದ್ದು ಏನಿದೆ? ಈ ಸಂದರ್ಭದಿಂದ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಏನಿದೆ? ಪ್ರಿಯರೇ, ಇಲ್ಲಿ ಆ ದ್ರಾಕ್ಷಿ ತೋಟ ಅಂತಂದ್ರೆ ಆ ತೋಟವು ಯಾವುದೂ ಅಲ್ಲ, ಅವರು ಇಸ್ರಾಯೇಲ್ಯರು. ಯೆಶಾಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯವನ್ನು ಒಮ್ಮೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಬರೆಯಲ್ಪಟ್ಟಂತ ಮಾತು. ಆತನ ತೋಟವನ್ನು ಕುರಿತ ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆನು, ಕೇಳಿರಿ. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಆತನು ಅದನ್ನು ಅಗೆತ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ ಜಲ್ಲಿ ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು ತೋಟವು ಒಳ್ಳೆ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಯೆರೂಸಲೇಮಿನ ನಿವಾಸಿಗಳು, ಯೆಹೂದದ ಜನರು, ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು? ಅದು ಒಳ್ಳೆ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತು? ಸಾಕು ಸಿಸ್ಟರ್. ಇಲ್ಲಿ ದೇವರು 5ನೇ ಅಧ್ಯಾಯದ ಆಕ್ಚುಲಿ 7ನೇ ವಚನದವರೆಗೂ ಓದುವುದಾದ್ರೆ 7ನೇ ವಚನ ಕೊನೆ ವಚನ, ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಿಯ ತೋಟವು ಇಸ್ರಾಯೇಲ್ಯರ ಮನೆತನ. ಆ ತೋಟವು ಯಾವುದಂತೆ ಪ್ರಿಯರೇ? ಯೇಸು ಕ್ರಿಸ್ತರವರು ಮೆನ್ಷನ್ ಮಾಡಿರುವಂತ ತೋಟವೇ ಆಗಿರಬಹುದು, ಇಲ್ಲಿ ದೇವರು ಹೇಳ್ತಿರುವಂತ ತೋಟವೇ ಆಗಿರಬಹುದು. ಯಾರಂತಂದ್ರೆ ಇಸ್ರಾಯೇಲ್ಯರು. ಇಸ್ರಾಯೇಲ್ಯರು ದೇವರು ಹಾಕಿರುವಂತ ತೋಟ, ಶ್ರೇಷ್ಠವಾದಂತ ಸಸಿಗಳಿಂದ ನೆಡಲ್ಪಟ್ಟಂತ ತೋಟ. ಈ ತೋಟದಲ್ಲಿ ದೇವರು ಎಷ್ಟೋ ಕಷ್ಟಪಟ್ಟು ಎಷ್ಟೋ ಶ್ರಮಿಸಿ ಆ ತೋಟಕ್ಕೆ ಬೇಕಾಗಿರುವಂತ ಎಲ್ಲಾ ರೀತಿಯಾದಂತ ವಸತಿಗಳನ್ನು ಕೊಟ್ಟಿದ್ದಾಗಿಯೂ ಫಲಗಳನ್ನು ಕೊಡುವುದರ ವಿಷಯದಲ್ಲಿ ತೋಟವು ಫೇಲ್ ಆಯ್ತು. ಕೊಡ್ತಿಲ್ಲ. ಈ ಯಜಮಾನರು ಯಾರಾದ್ರೂ ಇದ್ದಾರೋ, ಅವುಗಳನ್ನು ನೋಡಿಕೊಳ್ಳೋದಕ್ಕಿಟ್ಟಂತ ಯಾರಾದ್ರೂ ವಾರಕ್ಕೆ ಕೂಲಿಯವರು ಇದ್ದಾರೋ, ಅವರು ಸರಿಯಾದಂತವರಲ್ಲ. ಅವರು ಮೋಸ ಮಾಡಿಬಿಟ್ರು. ಬಹಳ ನಮ್ಮ ಜೀವನದಲ್ಲೂ ಕೂಡ ನಾವು ನೋಡಬಹುದು. ಕೆಲಸ ತೆಗೆದುಕೊಳ್ಳಬೇಕಾದಾಗ ಬಹಳ ವಿನಯ, ಬಹಳ ಭಕ್ತಿ, ಬಹಳ ಒಂದು ತಗ್ಗಿಸುವಿಕೆಯನ್ನ ಮಾತನಾಡ್ತಾರೆ. ಆದರೆ ಕೆಲಸ ತೆಗೆದುಕೊಂಡ ಮೇಲೆ, ಎಲ್ಲಾ ಕೆಲಸ ಅವರ ಕೈಗೆ ಹೋದ ಮೇಲೆ ನಮ್ಮ ಮಾತೆ ಕೇಳೋದಿಲ್ಲ. ನಮ್ಮನ್ನೇ ಎದುರಾಕೊಂಡು ಮಾತಾಡ್ತಾರೆ. ನಾನೇ ಓನರ್ ಅನ್ನೋ ಮಟ್ಟಿಗೆ ಅವ್ರು ಮಾತಾಡ್ತಿರ್ತಾರೆ. ಓನರ್ ಜೊತೆಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ದಿರೋಂತ ಮಟ್ಟಿಗೆ ಮಾತನಾಡ್ತಾರೆ. ಇದು ಸಹಜ, ಇದು ಲೋಕದಲ್ಲಿ ನಡೆಯುವಂಥದ್ದು. ಇದು ಕೇವಲ ಲೋಕದಲ್ಲೇ ಅಲ್ವಂತೆ ಪ್ರಿಯರೇ, ಆತ್ಮೀಯ ಜೀವನದಲ್ಲೂ ಕೂಡ ನಡೀತಿರುವಂತ ಸಂದರ್ಭವೇನಂತಂದ್ರೆ, ತೋಟ ದೇವರದು, ಆ ತೋಟದಲ್ಲಿ ನೆಡಲ್ಪಟ್ಟಂತ ಸಸಿಗಳು ದೇವರವು, ಆದರೆ ಅದರಿಂದ ಬರುವಂತ ಫಲಗಳು ಮಾತ್ರ ದೇವರಿಗೆ ಸಿಗ್ತಿಲ್ಲ. ಮಧ್ಯದಲ್ಲಿರುವಂತವರೇ ದೇವರಿಗೆ ಬರಬೇಕಾಗಿರುವಂತ ಪ್ರತಿಫಲಗಳನ್ನು, ದೇವರಿಗೆ ಸಲ್ಲತಕ್ಕ ಫಲಗಳನ್ನು ಹಾಳು ಮಾಡ್ತಿದ್ದಾರೆ. ಅಂದ್ರೆ ಬರದಂತೆ ಮಾಡ್ತಿದ್ದಾರೆ, ಸಿಗದಂತೆ ಮಾಡ್ತಿದ್ದಾರೆ. ಒಮ್ಮೆ ಇದು ಕೇವಲ ಇಸ್ರಾಯೇಲ್ಯರಿಗೆ ಎಂಬುದಾಗಿ ನಾವು ತೆಗೆದುಕೊಳ್ಳದೆ
ಕ್ರೈಸ್ತರಾಗಿ ದೇವರು ನಮ್ಮನ್ನು ಕೂಡ ಈ ಲೋಕದಲ್ಲಿ ನೆಡುವಾಗ ನೆಡಲ್ಪಟ್ಟಂತ ನಾವು, ಸಸಿಗಳಾಗಿರುವಂತ ನಾವು, ದೇವರಿಗೆ ಬರಬೇಕಾದಂತ ಫಲಗಳನ್ನು ದೇವರಿಗೆ ಕೊಡದೆ ನಾವೇನಾದ್ರೂ ಅಡ್ಡ ಬೀಳ್ತಿದ್ದೇವ, ಅಡ್ಡಿಯಾಗಿದ್ದೇವೇನೋ, ಒಮ್ಮೆ ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಯಾಕಂತಂದ್ರೆ ದೇವರ ವಾಕ್ಯ ನಮ್ಮಲ್ಲಿ ಬಂದಾಗ ಅದು ಫಲಗಳನ್ನ ಕೊಡಬೇಕು. ಫಲಗಳನ್ನು ಕೊಟ್ಟಂತ ದೇವರ ವಾಕ್ಯ ಅದು ದೇವರಿಗೆ ಸೇರುವಂತದ್ದಾಗಿರಬೇಕು, ದೇವರನ್ನು ಮೆಚ್ಚಿಸುವಂತದ್ದಾಗಿರಬೇಕು. ಯಾವಾಗಾದ್ರೆ ದೇವರ ಬಳಿಗೆ ಸೇರುತ್ತೋ ಅವಾಗ ಈ ಸಸಿಗಳಿಂದ ದೇವರಿಗೆ ಪ್ರತಿಫಲ, ಅವಾಗ ದೇವರಿಗೆ ಈ ತೋಟದಿಂದ ಬರುವಂತ ಸಂತೋಷ. ದೇವರಿಗೆ ಫಲಗಳು ಸಿಕ್ಕದ ದಿನದವರೆಗೂ ತೋಟದಿಂದ ದೇವರಿಗೆ ಆಗುವಂತ ಪ್ರಯೋಜನವೇನು ಇರುವುದಿಲ್ಲ. ಹಾಗಾಗಿ ಇದು ಇಸ್ರಾಯೇಲ್ಯರಿಗೆ ಸಂಬಂಧಪಟ್ಟಂತ ಮಾತನ್ನು ನಾವು ಕೊಳ್ಳುವವರೆಗೂ ನಮಗೆ ಅದು ಅಂತ ಅನ್ಸೋದಿಲ್ಲ ಪ್ರೇರೆ. ಇದು ಇಸ್ರಾಯೇಲ್ಯರಿಗಲ್ಲ, ನನಗೂ, ಕ್ರೈಸ್ತನಾದಂತ ನನ್ನ ಬದುಕಿಗೂ ಎಂಬುದಾಗಿ ನಾವು ತೆಗೆದುಕೊಂಡಾಗ ಇದು ನಿಜವಾಗಲೂ ದೇವರಿಗೆ ನಾವು ಫಲಗಳನ್ನ ಕೊಡ್ತಿದ್ದೇವಾ ಎಂಬ ಸಂಗತಿ, ಎಂಬ ವಿಷಯವನ್ನ ನಾವು ಯೋಚನೆ ಮಾಡ್ತೇವೆ. ಆದರೆ ಇಲ್ಲಿ ವಿಷಯ ಏನಂತಂದ್ರೆ, ತೋಟ ಹಾಕಿರುವಂತದ್ದು ದೇವರು, ಅಲ್ಲಿ ಕೆಲಸದವರನ್ನು ಇಟ್ಟಿರುವಂತದ್ದು ದೇವರು ಅಂದ್ರೆ ಯಜಮಾನನು. ಆದರೆ ಅವರ ಬಳಿಗೆ ಕೆಲಸದವರನ್ನಂದ್ರೆ ಯಜಮಾನನ ಸೇವಕರನ್ನ ಕಳುಹಿಸ್ತಿದ್ದಾರೆ ಫಲಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ, ಫಲಗಳನ್ನು ಕೇಳುವುದಕ್ಕೋಸ್ಕರ. ಆದರೆ ಫಲಗಳನ್ನು ಕೇಳುವುದಕ್ಕೆ ಹೋದಂತ ಸೇವಕರೆಲ್ಲರನ್ನು ಕೂಡ ಇವರು ಕೊಂದು ಹಾಕ್ತಿದ್ದಾರೆ. ದೇವರ ಮರ್ಡರಿಂಗ್, ಕೊಲ್ತಿದ್ದಾರೆ. ಯಾಕೆ ಯಾಕೆಂತಂದ್ರೆ ಫಲಗಳನ್ನು ಕೊಡುವುದು ಇವ್ರಿಗೆ ಇಷ್ಟ ಇಲ್ಲ, ಯಜಮಾನನಿಗೆ ಫಲಗಳನ್ನು ತಲುಪಿಸುವುದು ಇವ್ರಿಗೆ ಇಷ್ಟ ಇಲ್ಲ. ಕೊಂದು ಬಿಡ್ತಿದಾರಂತೆ, ಕೊಂದು ಬಿಡ್ತಿದ್ದಾರೆ. ಯಾಕೆಂತಂದ್ರೆ ಕೊಂದು ಬಿಟ್ರೆ ಇಲ್ಲಿಂದ ಅಲ್ಲಿಗೆ ವರ್ತಮಾನ ಹೋಗೋದೇ ಇಲ್ವಲ್ಲ. ಇಸ್ರಾಯೇಲ್ಯರ ಬಳಿಗೆ ಬಂದಂತ ಪ್ರವಾದಿಗಳು ಒಬ್ಬರಲ್ಲ ಇಬ್ಬರಲ್ಲ ಪ್ರೇರೆ, ದೇವರ ನಾಮವನ್ನು ಹೊತ್ತಿಕೊಂಡು ಎಚ್ಚರಿಸುತ್ತಾ ಅವರನ್ನು ದೇವರ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ತವಕಪಟ್ಟಂತ ಪ್ರವಾದಿಗಳು ಸ್ವಲ್ಪ ಮಂದಿ ಅಲ್ಲ, ಬಹಳ ಮಂದಿ. ಎಷ್ಟು ಮಂದಿ ಬಂದರು ಅಷ್ಟು ಮಂದಿಯನ್ನು ಕೂಡ ಕೊಂದಂತ ದುಷ್ಟರು ಇಸ್ರಾಯೇಲ್ಯರು, ಕೊಂದು ಹಾಕಿದಂತ ದುರ್ಭಾಗ್ಯರು ಇಸ್ರಾಯೇಲ್ಯರು. ಕೊಂದದ್ದು ಮಾತ್ರವಲ್ಲದೆ ದೇವರನ್ನೇ ಎದುರಾಕೊಂಡ್ರು. ಬದಲಾಗದಂತ ಸಂತಾನ, ಬದಲಾಗದಂತ ಸಂತತಿ. ಕೊನೆಗೆ ತನ್ನ ಮಗನನ್ನು ಕಳುಹಿಸಿದರೆ ಗೌರವ ಕೊಡುತ್ತಾರೇನೋ ಎಂಬುದಾಗಿ ಯೇಸು ಕ್ರಿಸ್ತರನ್ನು ಕಳುಹಿಸಿದರು. ಅವರಿಗೂ ಅವರು ಮಾಡಿದಂಥದ್ದು ಸೇಮ್. ಪ್ರಾಣ ತೆಗೆದರು. ಹೇಳಿದ ಮಾತಿಗೆ ವಿಧೇಯರಾಗಲಿಲ್ಲ, ಹೇಳಿದ ಮಾತನ್ನು ಕೇಳಲಿಲ್ಲ. ಯಾವಾಗಾದ್ರೂ ಇದು ನಡೀತೋ, ತನ್ನ ಮಗನನ್ನೇ ಕಳ್ಕೊಂಡನು ಯಜಮಾನನ್ ಹಿಡಿದು ಬರ್ತಿದ್ದಾನೆ. ಯಜಮಾನನೇ ಸಿಂಹಾಸನವನ್ನು ಬಿಟ್ಟು, ದೇವರೇ ಸಿಂಹಾಸನವನ್ನು ಬಿಟ್ಟು ಇಳಿದು ಬಂದು ಮಾಡ್ತಿರುವಂತ ಕೆಲಸವೇನಂತಂದ್ರೆ 21ನೇ ಅಧ್ಯಾಯಕ್ಕೆ ಮತ್ತೆ ನಾವು ಹೋಗೋಣ. 21ನೇ ಅಧ್ಯಾಯದಲ್ಲಿ 41ನೇ ವಚನ. ಅವರು ಆತನಿಗೆ ಆ ಕೆಡುಕರನ್ನು ಕ್ರೂರವಾಗಿ ಸಂಹರಿಸಿ ಕಾಲಕಾಲಕ್ಕೆ ಹಣ್ಣುಗಳನ್ನು ತನಗೆ ಸಲ್ಲಿಸುವಂತ ಬೇರೆ ಒಕ್ಕಲಿಗರಿಗೆ ತನ್ನ ತೋಟವನ್ನು ವಾರಕ್ಕೆ ಕೊಡುವನು ಎಂದು ಹೇಳಿದನು. ಯೇಸು ಅವರಿಗೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವ ಮಾತನ್ನು ನೀವು ಶಾಸ್ತ್ರದಲ್ಲಿ ಎಂದಾದರೂ ಓದಲಿಲ್ಲವೋ? ಆದುದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ದೇವರ ರಾಜ್ಯವು ಇನ್ನು ಮೇಲೆ ನಿಮ್ಮಲ್ಲಿ ಇರೋದಿಲ್ಲ. ದೇವರ ರಾಜ್ಯವು ಇನ್ನು ಮೇಲೆ ನಿಮ್ಮಲ್ಲಿ ಸೇರಲ್ಪಡುವುದಿಲ್ಲ. ದೇವರ ರಾಜ್ಯವು ಇನ್ನು ಮೇಲೆ ನಿಮ್ಮಲ್ಲಿ ಇರೋದಕ್ಕೆ ಇಷ್ಟಪಡ್ತಿಲ್ಲ. ಯಾಕಂತಂದ್ರೆ ಯಜಮಾನನು ಹೇಗಾದ್ರೆ ಒಕ್ಕಲಿಗರಿಗೆ ಕೆಲಸವನ್ನು ಕೊಟ್ಟ ನಂತರ ಅವರು ಫಲಗಳನ್ನು ಕೊಡದೇ ಇದ್ದಾಗ ಯಜಮಾನನು ಹೇಗಾದ್ರೆ ಅದರ ಅಧಿಕಾರವನ್ನು, ಅದರ ಕೆಲಸವನ್ನು ತೆಗೆದು ಬೇರೊಬ್ಬರಿಗೆ ಕೊಡುತ್ತಾನೋ, ಫಲಗಳನ್ನು ಕೊಡುವಂತವರಿಗೆ ಇಸ್ರಾಯೇಲ್ಯರಿಂದ ತೆಗೆಯಲ್ಪಟ್ಟಂತ ಒಂದು ಕೆಲಸ ಅಥವಾ ಒಂದು ಜವಾಬ್ದಾರಿ
ಬೇರೊಬ್ಬರಿಗೆ ದೇವರು ಕೊಟ್ಟಿದ್ದಾರಂತೆ, ದೇವರು ಕೊಟ್ಟಿದ್ದಾರೆ. ಆದುದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು, ನೀವು ಅಂತಂದ್ರೆ ಇಲ್ಲಿ ಇಸ್ರಾಯೇಲ್ಯರು, ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. ಯಾರಿವರು? ಯಾರಿ ಜನಾಂಗ, ಯಾರಿ ಜನ ಅಂತಂದ್ರೆ ನಾವೇ, ಕ್ರೈಸ್ತರು. ನಾವು ಇಸ್ರಾಯೇಲ್ಯರಲ್ಲ ಪ್ರಿಯರೇ, ನಾವು ಇಸ್ರಾಯೇಲ್ಯರಲ್ಲ, ನಾವು ಕ್ರೈಸ್ತರು. ಕ್ರೈಸ್ತರಾದಂತ ನಮಗೆ ದೇವರು ಒಂದು ದೊಡ್ಡ ಜವಾಬ್ದಾರಿ, ದೊಡ್ಡ ಕೆಲಸವನ್ನು ಕೊಟ್ಟಿದ್ದಾರೆ. ಏನ ಕೆಲಸ ಅಂತಂದ್ರೆ ಫಲಗಳನ್ನು ಕೊಡುವಂತ ಕೆಲಸ. ದೇವರು ಮಾಡಿರುವಂತ ಈ ತೋಟದಲ್ಲಿ, ದೇವರು ಬೇಲಿ ಹಾಕಿರುವಂತ ಈ ತೋಟದಲ್ಲಿ, ದೇವರು ಸಂರಕ್ಷಿಸುತ್ತಿರುವಂತ ಈ ತೋಟದಲ್ಲಿ ಫಲಗಳನ್ನು ಕೊಡುವಂತ ಸಸಿಗಳಾಗಿ ಒಂದು ದಿನ ಇಸ್ರಾಯೇಲ್ಯರಿದ್ದರು. ಇವಾಗ ಕ್ರೈಸ್ತರಾದಂತ ನಾವಂತೆ ಅವುಗಳಿಂದ ದೇವರು ಬಯಸ್ತಿರುವಂತದ್ದೇನಂತಂದ್ರೆ ಫಲಗಳು. ನಿಮ್ಮಿಂದ ನನಗೆ ಬೇಕಾಗಿರುವಂತದ್ದು ಫಲಗಳು. ಐ ವಾಂಟ್ ಫಲಗಳನ್ನು ಕೊಡದ ದಿನದವರೆಗೂ, ಫಲಗಳನ್ನು ನಾವು ದೇವರಿಗೆ ಸೇರಿಸದ ದಿನದವರೆಗೂ ದೇವರಿಗೆ ನಮ್ಮಿಂದೇನೂ ಪ್ರಯೋಜನವಿಲ್ಲ. ಪ್ರೇರೆ, ಮೊದಲಿದ್ದಂತ ಇಸ್ರಾಯೇಲ್ಯರನ್ನೇ ಕಿತ್ತಾಕಿದಂತ ದೇವರು ನಂತರ ಬಂದಂತ ನಾವು ಫಲಗಳನ್ನು ಕೊಡದೆ ಹೋದ್ರೆ ನಮ್ಮನ್ನು ಕಿತ್ತಾಕಲ್ವಾ ಅಂತಂದ್ರೆ ಕ್ಷಣ ಮಾತ್ರದಲ್ಲೇ ಕಿತ್ತಾಕೋದಕ್ಕೆ ದೇವರಿಗೆ ಸಾಧ್ಯ. ಒಂದೇ ಒಂದು ಕ್ಷಣದಲ್ಲಿ ನಮ್ಮನ್ನು ಕಿತ್ತು ಬಿಸಾಕುವಂತದ್ದು ದೇವರಿಗೆ ಬಹಳ ಸುಲಭ. ಆದರೆ ಫಲಗಳನ್ನು ಕೊಡಬೇಕಾಗಿರುವಂತಹ ಜವಾಬ್ದಾರಿ ನಮ್ಮದಕ್ಕಂತಂದ್ರೆ ದೇವರು ನಂಬಿ ನಮಗೆ ಆ ಕೆಲಸವನ್ನು ಕೊಟ್ಟಿದ್ದಾರೆ. ದೇವರು ನಂಬಿ ಆ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ಕೊಡ್ತಾರೆ, ಮಾಡ್ತಾರೆ, ವಿಧೇಯರಾಗ್ತಾರೆ. ನನ್ನ ಮಕ್ಕಳಿಗೆ ನನ್ನ ತ್ಯಾಗ ಗೊತ್ತು, ನನ್ನ ಮಕ್ಕಳಿಗೆ ನಾನು ಮಾಡಿರುವಂತ ಮಹತ್ ಕಾರ್ಯಗಳು ಗೊತ್ತಿದೆ. ಇವುಗಳನ್ನೆಲ್ಲ ತಿಳಿದುಕೊಂಡಾದರೂ ಮುಂದಿರುವವರ ಹಾಗೆ ನನ್ನನ್ನು ವಂಚಿಸುವುದಿಲ್ಲ, ಮೋಸ ಮಾಡುವುದಿಲ್ಲ, ತಕ್ಕ ಪ್ರತಿಫಲವನ್ನು ಕೊಡ್ತಾರೆ ಎಂಬುದಾಗಿ ದೇವರು ನಂಬಿಕೊಟ್ಟಂತ ಈ ಕೆಲಸದಲ್ಲಿ, ನಂಬಿಕೊಟ್ಟಂತ ಈ ಜವಾಬ್ದಾರಿಯಲ್ಲಿ ನಾವು ನಂಬಿಕೆಯನ್ನು ಉಳಿಸ್ಕೊಳ್ತಿದ್ದೇವ ಪ್ರೇಯರ್? ನಾವು ನಂಬಿಕೆಯನ್ನ ಉಳಿಸ್ಕೊಳ್ತಿದ್ದೇವ? ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಳಾಯಿತು, ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ತಳ್ಳಿಬಿಟ್ರು, ಬೇಡ ಅಂತ ಅಂದುಕೊಂಡ್ರು. ಆ ಕಲ್ಲು ಇವಾಗ ಏನಾಯ್ತು? ಮೂಲೆಗಲ್ಲಾಯ್ತು. ಪ್ರೇರೆ, ನಮ್ಮ ಬದುಕಿನಲ್ಲಿ ನಾವು ನಿಜವಾಗಲೂ ದೇವರು ಮೆಚ್ಚುವಂತ ಕೆಲಸಗಳನ್ನು ನಾವು ಮಾಡುವವರಾಗಿದ್ದಾಗ ದೇವರಿಗೆ ಪ್ರತಿಫಲ. ನಮ್ಮೆಲ್ಲರಿಗೂ ಗೊತ್ತು ಪ್ರಿಯರೇ, ಕ್ರೈಸ್ತರಾದಂತ ನಾವು ಸುಮ್ಮನೆ ಇದ್ದರೆ ಪ್ರಯೋಜನವಿಲ್ಲ. ಆದ್ರೆ ಕ್ರೈಸ್ತರಾದಂತ ನಾವು ಫಲಗಳನ್ನು ಕೊಡಬೇಕು. ಎಂಥ ಫಲ? ಆತ್ಮ ಫಲಗಳು. ಪ್ರೀತಿ, ಸಂತೋಷ, ಸಮಾಧಾನ, ದಯೆ, ಉಪಕಾರ, ಸಾಧುತ್ವ, ನಂಬಿಕೆ, ದೀರ್ಘಶಾಂತಿ. ಇವೆಲ್ಲ ಏನಂತಂದ್ರೆ ಆತ್ಮದಲ್ಲಿರಬೇಕಾದ್ರೆ ನಮಗೆ ಬರುವಂತ ಫಲಗಳು. ದ್ರಾಕ್ಷಿ ತೋಟದಲ್ಲಿ ದ್ರಾಕ್ಷಿಗಳನ್ನು ತೆಗೆದು ಅದನ್ನು ಹಿಂಡಿದಾಗ ಅವುಗಳಿಂದ ಬರುವಂತದ್ದು ದ್ರಾಕ್ಷಿಯ ರಸ. ಮತ್ತೆ ಕ್ರೈಸ್ತರಾದಂತ ನಿನ್ನನ್ನು ನನ್ನನ್ನು ದೇವರು ಬಂದು ನೋಡಿದಾಗ ನನ್ನಲ್ಲಿ ಏನ್ ಸಿಗುತ್ತೆ? ಆತ್ಮೀಯ ಫಲಗಳು, ಶಾರೀರಿಕ ಫಲಗಳು. ಅಂದ್ರೆ ಒಂದು ಒಂದು ದ್ರಾಕ್ಷಿ ಹಣ್ಣನ್ನು ತೆಗೆದು ಅದನ್ನು ಹಿಂಡಿದಾಗ ಅದರಿಂದ ಬರುವಂತದ್ದು ದ್ರಾಕ್ಷಿ ರಸ. ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡು ಅದನ್ನು ಹಿಂಡಿದಾಗ ಅದರಿಂದ ಬರುವಂತದ್ದು ಮಾವಿನ ರಸ. ಯಾವ ಹಣ್ಣನ್ನು ತೆಗೆದುಕೊಂಡು ಹಿಂಡಿದಾರು ಕೂಡ ಅದರೊಳಗಿಂದ ಬರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತ ರಸವೇ. ಬೇರೊಂದು ರುಚಿ ಅದರಿಂದ ಬರೋದಿಲ್ಲ, ಬೇರೊಂದು ರಸ ಅದರಿಂದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕ್ರೈಸ್ತರಾದಂತ ನಮ್ಮಲ್ಲಿ, ಆತ್ಮೀಯರಾದಂತ ನಮ್ಮಲ್ಲಿ ದೇವರು ನಮ್ಮ ಬಳಿಗೆ ಬಂದಾಗ, ನಮ್ಮನ್ನು ನೋಡಿದಾಗ ನಮ್ಮಲ್ಲಿ ಆತ್ಮೀಯ ಸಂಬಂಧವಾದಂತ ಫಲಗಳು ಕಾಣ್ತಿದಾವ, ಆತ್ಮಕ್ಕೆ ಸಂಬಂಧಪಟ್ಟಂತ ಫಲಗಳು ಕಾಣ್ತಿದಾವ. ಪ್ರಿಯರೇ, ಒಂದು ವೇಳೆ ಅದು ಕಾಣದಂತ ದಿನ, ದೇವರದನ್ನು ನಮ್ಮಲ್ಲಿ ನೋಡದಂತ ದಿನ, ಹೇಗಾದರೆ ಮೊದಲಿನವರನ್ನು ದೇವರು ಕಿತ್ತು ಬಿಟ್ಟರು, ನಮ್ಮನ್ನು ಕೂಡ ತೆಗೆಯುವುದಕ್ಕೆ ದೇವರಿಗೆ ತುಂಬಾ ಸಮಯ ಹಿಡಿಯುವುದಿಲ್ಲ. ಕ್ರೈಸ್ತರು ಅಂತಂದ್ರೆ ಯಾರೋ ಗೊತ್ತಾ? ದೇವರು ಅಪಾರವಾಗಿ ನಂಬಿಕೆ ಇಟ್ಟಂತ ಜನಾಂಗದವರವರು, ಅಪಾರವಾಗಿ ನಂಬಿಕೆ ಇಟ್ಟಂತ ಜನಾಂಗ. ಇಸ್ರಾಯೇಲ್ಯರ್ ಅಂತಂದ್ರೆ ಯಾರೋ ಗೊತ್ತಾ? ಅಪಾರವಾಗಿ ನಂಬಿಕೆ ದೇವರು ಇಟ್ಟಾಗ್ಯೂ ಆ ನಂಬಿಕೆಯನ್ನು ಕಳ್ಕೊಂಡಂತ ಜನಾಂಗ ಇಸ್ರಾಯೇಲ್ಯರಾದರೆ, ಕ್ರೈಸ್ತರಾದಂತ ನಾವು ಆ ನಂಬಿಕೆಯನ್ನು ಕಳ್ಕೊಳ್ತಿದ್ದೇವ, ಉಳಿಸ್ಕೊಳ್ತಿದ್ದೇವ? ನಮ್ಮನ್ನ ನಂಬಿ ದೇವರು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನಮ್ಮನ್ನು ನಂಬಿ ದೇವರು ದೊಡ್ಡ ಕೆಲಸವನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಇವರಾದ್ರೆ ಮಾಡ್ತಾರೆ.
ಇವರಾದ್ರೆ ನಂಬಿಗಸ್ತರು, ಇವರಾದ್ರೆ ದೇವರನ್ನು ನನ್ನನ್ನು ಹಿಂಬಾಲಿಸ್ತಾರೆ, ಸರಿಯಾದಂತ ಫಲಗಳನ್ನ ಕೊಡ್ತಾರೆ. ಆದ್ರೆ ದೇವರಿಗೆ, ಯಜಮಾನನಿಗೆ ಸಿಕ್ಕಿರುವಂತದ್ದೇನೆ ನಮ್ಮಿಂದ? ಒಳ್ಳೆ ಫಲಗಳ ಒಳ್ಳೆ ಫಲಗಳು ನಮ್ಮಿಂದ ನಿಜವಾಗ್ಲೂ ದೇವರಿಗೆ ಸಿಗ್ತಿದೆಯಾ? ಯಶನ ಗ್ರಂಥದಲ್ಲಿ ನಾವು ನೋಡುವಾಗ, ಯಶನ ಗ್ರಂಥದಲ್ಲಿ ಒಳ್ಳೆಯ ಫಲಗಳನ್ನು ಕೊಡುವುದರ ಬದಲಾಗಿ ಅವರು ಕೆಟ್ಟ ಫಲಗಳನ್ನು ಕೊಡುತ್ತಿದ್ದಾರೆ. ಒಳ್ಳೆ ಫಲಗಳನ್ನು ಕೊಡಬೇಕಾಗಿರುವಂತ ಸ್ಥಳದಲ್ಲಿ ಪ್ರಿಯರೇ, ನಾವೇನಾದ್ರೂ ಕೆಟ್ಟ ಫಲಗಳನ್ನು ಕೊಡ್ತಿದ್ದೇವ? ಹೊರಗೆ ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿ, ಒಳಗೆ ರುಚಿ ಮಾತ್ರ ಕಹಿಯಾಗಿ, ಹೊರಗೆ ನೋಡೋದಕ್ಕೆ ಬಹಳ ಅದ್ಭುತ, ಮಿಂಚುವಂತ ರೀತಿಯಲ್ಲಿ, ಅಂದ್ರೆ ಕ್ರೈಸ್ತನೆಂಬುದಾಗಿ ಕಾಣಬೇಕು, ಕ್ರೈಸ್ತನಾಗಿ ಜೀವಿಸಬೇಕು, ಕ್ರೈಸ್ತನಾಗಿ ಜೀವಿಸುತ್ತಿದ್ದಾನೆ ಎಂಬುದಾಗಿ ಸಮಾಜಕ್ಕೆ ಕಾಡುವುದಕ್ಕಾಗಿ ಮಾಡುತ್ತಿರುವಂತ ನಾಟಕದಲ್ಲಿ ವಿ ಆರ್ ವೆರಿ ಸಕ್ಸಸ್ಫುಲ್. ಆದರೆ ದೇವರು ಹೊರಗಿರುವಂತದ್ದನ್ನ ನೋಡೋದಿಲ್ಲ. ಒಳಗೆ ಹೆಂಗಿದೆಯೇ ಎಂಬುದನ್ನ ದೇವರು ಪರೀಕ್ಷಿಸುವುದಕ್ಕೆ ಬಂದಾಗ ನಮ್ಮ ಬದುಕುಗಳು ಹೇಗಿದ್ದಾವೆ, ನಮ್ಮ ಅಂತರಂಗ ಸ್ವಭಾವಗಳು ಹೇಗಿದ್ದಾವೆ, ನಮ್ಮ ಆತ್ಮೀಯ ಜೀವನ ಹೇಗಿದೆ? ಪ್ರಿಯರೇ, ಮನುಷ್ಯರನ್ನು ಮೋಸ ಮಾಡಿದಷ್ಟು ಸುಲಭವಲ್ಲ ದೇವರನ್ನು ವಂಚಿಸುವುದು. ಮನುಷ್ಯರನ್ನು ವಂಚಿಸಿದಷ್ಟು ಸುಲಭವಲ್ಲ ದೇವರ ಕೆಲಸವನ್ನು ಬೇರೊಬ್ರಿಗೆ ಒಪ್ಪಿಸ್ಕೊಟ್ಬಿಟ್ಟಿದ್ದಾರೆ. ಇಸ್ರಾಯೇಲ್ಯರಿಂದ ಅದನ್ನ ತೆಗೆದು ಬಿಟ್ಟು ದೇವರು ಕ್ರೈಸ್ತರಿಗೆ ಆ ಕೆಲಸವನ್ನ, ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ದಟ್ ಯು ಹ್ಯಾವ್ ಟು ಗಿವ್, ನನಗೆ ಫಲಗಳನ್ನು ಕೊಡಬೇಕೆಂಬುದಾಗಿ. ಕ್ರೈಸ್ತರೇ, ನಮ್ಮ ಮಾತು ಬದಲಾಯಿಸಿಕೊಂಡಿದ್ದೇವ, ನಮ್ಮ ಕ್ರಿಯೆಗಳು ಬದಲಾಯಿಸಿಕೊಂಡಿದ್ದೇವ. ಕ್ರೈಸ್ತರಾದ ಮೇಲೆ ದೇವರಿಗೋಸ್ಕರ ನಾವು ಬಿಟ್ಟದ್ದೇನಿದೆ? ಕ್ರೈಸ್ತರಾದ ನಂತರ ನಾವು ದೇವರಿಗೋಸ್ಕರವಾಗಿ ತ್ಯಜಿಸಿರುವಂತದ್ದೇನಿದೆ? ನಾವು ನೀವು ಕ್ರೈಸ್ತರಾಗಿ ಕರೆಯಲ್ಪಡುವುದಕ್ಕೋಸ್ಕರ ಕ್ರಿಸ್ತನು ಪರಲೋಕವನ್ನೇ ತ್ಯಜಿಸಿರಬೇಕಾದ್ರೆ, ವಾಟ್ ವಿ ಹ್ಯಾವ್ ಸ್ಯಾಕ್ರಿಫೈಸ್ ಟುಡೇ, ಕ್ರಿಸ್ತನಿಗೋಸ್ಕರ, ವಾಕ್ಯಕ್ಕೋಸ್ಕರ ನಾವು ತ್ಯಾಗ ಮಾಡಿರುವಂತದ್ದು ಏನಿದೆ ಪ್ರಿಯರೇ? ಏನ್ ಬಿಟ್ಕೊಟ್ಟಿದ್ದೇವೆ ದೇವರಿಗೋಸ್ಕರ? ಲೋಕವನ್ನು, ಪಾಪವನ್ನು, ಮೋಸದ ಮಾತುಗಳನ್ನು, ವಂಚನೆಯ ಮಾತುಗಳನ್ನು, ಸುಳ್ಳು ತುಟಿಗಳನ್ನು. ವಾಟ್ ಆರ್ ವಿ ಲಿವಿಂಗ್ ಫಾರ್ ಕ್ರೈಸ್ಟ್? ಏನು ಬಿಡ್ಲಿಕ್ಕಾಗಿಲ್ಲ. ಬಟ್ ಆದ್ರೂ ನಾನು ಕ್ರೈಸ್ತನಂತಂದ್ರೆ ನಟನೆ ಮಾಡ್ತಿದ್ದೇವೆ, ನಟನೆ ಮಾಡ್ತಿದ್ದೇವೆ, ನಟನೆ ಮಾಡ್ತಿದ್ದೇವೆ. ಕ್ರೈಸ್ತರಲ್ಲ ನಾವು. ಇಸ್ರಾಯೇಲರು ಹೇಗಾದ್ರೆ ನಾಟಕ ಮಾಡಿ 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 ಫಲಗಳನ್ನು ಕೊಡದಂತೆ ದೇವರನ್ನು ವಂಚಿಸಿದರೋ, ನಾವು ಕೂಡ ಫಲಗಳನ್ನು ಕೊಡದೆ ದೇವರನ್ನು ವಂಚಿಸುವವರಾಗಿರುತ್ತೇವೆ ಪ್ರಿಯರೇ. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 25ರಿಂದ 26ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ, ಕ್ಷಮಿಸಿ, ಯೆರೆಮೀಯನ ಗ್ರಂಥ 7ನೇ ಅಧ್ಯಾಯ 25-26ನೇ ವಚನ. ನಿಮ್ಮ ಪಿತೃಗಳು ಐಗುಪ್ತ ದೇಶದೊಳಗಿಂದ ಹೊರಟ ದಿನ ಮೊದಲುಗೊಂಡು ಈ ದಿನದವರೆಗೂ ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮವರ ಬಳಿಗೆ ಕಳುಹಿಸುತ್ತಾ ಬಂದಿದ್ದೇನೆ. ದಿನ ದಿನವೂ ಸಾವಕಾಶ ಮಾಡದೆ ಕಳುಹಿಸಿದ್ದೇನೆ. ನಿಮ್ಮವರಾದರೋ ನನ್ನ ಮಾತನ್ನು ಕೇಳಲಿಲ್ಲ, ಕಿವಿಗೊಡಲಿಲ್ಲ, ನನ್ನ ಆಜ್ಞೆಗೆ ಮಣಿಯಲಿಲ್ಲ, ತಮ್ಮ ಪಿತೃಗಳಿಗಿಂತಲೂ ಕೆಟ್ಟವರಾಗಿ ನಡೆದರು. ಥ್ಯಾಂಕ್ ಯು ಸಿಸ್ಟರ್. ಸಾಕು. ದೇವರು ಬಹಳ ದುಃಖದಿಂದ ಹೇಳ್ತಿರುವಂತ ಮಾತು ಪ್ರಿಯರೇ. ಇಲ್ಲಿ ಬಹಳ ದುಃಖದಿಂದ, ಬಹಳ ನೊಂದುಕೊಂಡವರಾಗಿ ಮಾತನ್ನ ಹೇಳ್ತಿದ್ದಾರೆ. ನಾನ್ ನಿಮ್ಮ ಬಳಿಗೆ ನನ್ನ ಸೇವಕರನ್ನ ಕಳುಹಿಸದೇ ಇದ್ದಂತ ದಿನ ಯಾವುದಿದೆ? ಎವ್ರಿ ಡೇ ಸೆಂಟ್, ಪ್ರತಿದಿನ ಕಳುಹಿಸಿದ್ದೇನೆ, ಪ್ರತಿದಿನ ಬಂದಿದ್ದಾರೆ, ಪ್ರತಿದಿನ ನಿಮ್ಮ ಬಳಿಗೆ ಬಂದಿದ್ದಾರೆ. ಬದಲಾಗಿ 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 ಅಂತ ಹೇಳಿದಷ್ಟು ನೀವು ಕೆಟ್ಟವರಾದ್ರಿ. ಬದಲಾಗಿ ಅಂತ ಹೇಳಿದಷ್ಟು ನೀವು ನನ್ನ ಆಜ್ಞೆಯನ್ನು ಮನೆಯಲಿಲ್ಲ, ಕಿವಿಗೊಡಲಿಲ್ಲ, ನನ್ನ ಮಾತನ್ನು ಕೇಳಲಿಲ್ಲ. ನೀವು ದುಃಖಕರವಾದಂತ ವಿಷಯನ ಗೊತ್ತಾ ಪ್ರಿಯರೇ? ಬದಲಾಗುವಂತ ಅವಕಾಶವಿದ್ದಾಗ್ಯೂ ಬದಲಾಗದೇ ಇರುವಂತವರೇ ದೌರ್ಭಾಗ್ಯರು. ಇಸ್ರಾಯೇಲರಿಗೆ ಬದಲಾಗುವುದಕ್ಕೆ ಅವಕಾಶವಿತ್ತು. ಪ್ರವಾದಿಗಳ ಮೂಲಕವಾಗಿ ಅನೇಕ ಎಚ್ಚರಿಕೆಯ ಮಾತುಗಳನ್ನು ದೇವರು ಕಳುಹಿಸಿದಾಗ್ಯೂ ಅವರು ಬದಲಾಗುವುದಕ್ಕೆ ಆ ಆಪ್ಷನ್ ಕೊಟ್ಟಿಲ್ಲ, ಬದಲಾಗ್ಲಿಲ್ಲ, ಮಾತಿಗೆ ಕಿವಿಗೊಡ್ಲಿಲ್ಲ. ಇವತ್ತು ಕೂಡ ಪ್ರಿಯರೇ, ದೇವರು ನಮ್ಮ ಬಳಿಗೆ ಪ್ರತಿದಿನ ದೇವರ ವಾಕ್ಯವನ್ನು ಕೊಡ್ತಿದ್ದಾರೆ.
ಪ್ರತಿದಿನ ಒಂದಲ್ಲ ಒಬ್ಬರಲ್ಲ ಒಬ್ಬರ ಮೂಲಕವಾಗಿ ದೇವರು ತನ್ನ ಮಾತುಗಳನ್ನು ನಮಗೆ ತಿಳಿಸುತ್ತಲೇ ಬರ್ತಿದ್ದಾರೆ. ಯಾಕೆ ಅಂತಂದ್ರೆ ಹಾಳಾಗ್ಬೇಕೆಂಬುದಾಗಿ ಅಲ್ಲ, ಬದಲಾಗಬೇಕೆಂಬುದಾಗಿ, ಹೃದಯಗಳನ್ನು ದೇವರಿಗೆ ಸಮರ್ಪಿಸಬೇಕೆಂಬುದಾಗಿ, ಈ ಜೀವನದ ಮೂಲಕ ದೇವರಿಗೆ ಫಲಗಳನ್ನು ಕೊಡಬೇಕೆಂಬುದಾಗಿ. ಮತ್ತು ನಾವು ನಿಜವಾಗಲೂ ಪ್ರತಿದಿನ ದೇವ ದೇವ ಸೇವಕರ ಮೂಲಕವಾಗಿ ಕೇಳಲ್ಪಡುತ್ತಿರುವಂತ ಮಾತುಗಳನ್ನಾಗಲಿ, ದೇವರಿಂದ ಕಳುಹಿಸಲ್ಪಡುತ್ತಿರುವಂತವರ ಮೂಲಕ ಕೇಳಲ್ಪಡುತ್ತಿರುವಂತ ಮಾತುಗಳನ್ನಾಗಲಿ ಲಕ್ಷಿಸುತ್ತಿದ್ದೇವೋ, ನಿರ್ಲಕ್ಷಿಸುತ್ತಿದ್ದೇವೋ, ಅದಕ್ಕೆ ತಕ್ಕಂತೆ ಬದುಕುತ್ತಿದ್ದೇವೋ ಅಥವಾ ಬದುಕುತ್ತಿಲ್ಲವೋ ಕೇಳುವಂತದ್ದು ದೊಡ್ಡ ವಿಷಯ ಅಲ್ಲ ಪ್ರಿಯರೇ. ಕೇಳಿದ ಮಾತುಗಳ ಪ್ರಕಾರವಾಗಿ ಬದುಕಬೇಕು, ಬಹಳ ಪ್ರಾಮುಖ್ಯ. ಅಂದು ಇಸ್ರಾಯೇಲ್ಯರು ಮಾಡಿದಂತ ತಪ್ಪದೆ ಒಂದು ವೇಳೆ ಇವತ್ತು ಕ್ರೈಸ್ತರಾಗಿ ನಾವು ಕೂಡ ಅದೇ ತಪ್ಪನ್ನು ಮಾಡ್ತಿದ್ದೇವೇನೋ ನೋಡಿಕೊಳ್ಳೋಣ. ಅವರು ಕೂಡ ಕೇಳ್ತಿದ್ರು, ಮಾಡ್ತಿರ್ಲಿಲ್ಲ. ಅವರ ಬದುಕಿನಲ್ಲಿ ದೇವರಿಗೆ ಅವಕಾಶವನ್ನ ಕೊಡ್ತಿರ್ಲಿಲ್ಲ. ಅವರು ದೇವರಿಗೆ ಅವಕಾಶವನ್ನು ಕೊಡದೆ ದೇವರು ಬರ್ತಿರುವಂತ ಮಾತು ನೋಡಿ, ತಮ್ಮ ಪಿತೃಗಳಿಗಿಂತಲೂ ಕೆಟ್ಟವರಾಗಿ ನಡೆದುಕೊಂಡರು. ತಮ್ಮ ಪಿತೃಗಳಿಗಿಂತಲೂ ಕೆಟ್ಟವರಾಗಿ. ಅವರು ಒಂದು ತಪ್ಪು ಮಾಡಿದರೆ ಇವರು 10 ತಪ್ಪುಗಳನ್ನ ಮಾಡ್ತಿದ್ದಾರೆ. ಪಿತೃಗಳಿಗಿಂತ ಕೆಟ್ಟವರಾಗ್ಬಿಟ್ರು. ದೌರ್ಭಾಗ್ಯ ಪ್ರೇರೆ ಇದು. ಅವ್ರಿಗಿಂತ ಕೆಟ್ಟವರಾಗೋದಕ್ಕ ದೇವರು ಇಷ್ಟು ಕಷ್ಟಪಟ್ಟು ಕಾಪಾಡಿಕೊಂಡದ್ದು. ಅವ್ರಿಗಿಂತ ಕೆಟ್ಟವ್ರು ಆಗ್ಬಾರ್ದು ಅಂತಾನೆ ತಾನೆ ಪ್ರತಿದಿನ ಸೇವಕರನ್ನ ಕಳಿಸ್ತಿರೋದು, ಪ್ರವಾದಿಗಳನ್ನ ಕಳಿಸ್ತಿರೋದು, ಬದಲಾಗಿ ಎಂಬುದಾಗಿ ದೇವರು ಎಚ್ಚರಿಕೆ ಮಾತುಗಳನ್ನ ಕೊಡ್ತಿದ್ರು. ಮತ್ ಏನಾಗ್ತಿದೆ ಇಲ್ಲಿ ಏನ್ ನಡೀತಿದೆ ಇಲ್ಲಿ? ವಾಕ್ಯ ಅರ್ಥ ಆಗ್ತಿಲ್ಲ. ಪ್ರವಾದಿಗಳು ಪಡ್ತಿರುವಂತ ಕಷ್ಟ ಅರ್ಥ ಆಗ್ತಿಲ್ಲ. ಪ್ರವಾದಿಗಳು ಪಡ್ತಿರುವಂತ ನೋವು ಅರ್ಥ ಆಗ್ತಿಲ್ಲ. ಕ್ರೈಸ್ತರೆ, ಸೇವಕರ ನೋವನ್ನು ಅರ್ಥ ಮಾಡಿಕೊಳ್ಳಿ. ಅವರು ಬಂದು ಹೇಳಿ ಹೋಗ್ತಿದ್ದಾರೆ, ನೋ, ದೇ ಆರ್ ಸಫರಿಂಗ್ ಎ ಲಾಟ್ ಬಿಹೈಂಡ್. ಅದರಿಂದ ಅವ್ರಿಗಿರುವಂತ ನೋವನ್ನು ಅರ್ಥ ಮಾಡಿಕೊಳ್ಬೇಕು. ಅದರಿಂದ ಅವ್ರಿಗಿರುವಂತ ಶ್ರಮೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ದೇವರಿಗೋಸ್ಕರವಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತ ರೀತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರ ಆಜ್ಞೆಯನ್ನು ಮೀರದೆ ಪ್ರತಿ ಆಜ್ಞೆಯನ್ನು ನೆರವೇರಿಸುವುದಕ್ಕೋಸ್ಕರ ಪಡುತ್ತಿರುವಂತ ಶ್ರಮೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಇದೆಲ್ಲ ನಮ್ಗೆ ಅರ್ಥ ಆದಾಗ ದೇವರು ನಮ್ಗೆ ಅರ್ಥ ಆಗ್ತಾರೆ. ಇದೆಲ್ಲ ನಮ್ಗೆ ಅರ್ಥ ಆದಾಗ ದೇವರು ನಮ್ಗೆ ಅರ್ಥ ಆಗ್ತಾರೆ ಪ್ರಿಯರೇ. ಭೂಮಿಯ ಮೇಲೆ ಅಪ್ಪ ಅಮ್ಮ ಪಡುವಂತ ಕಷ್ಟ ಮಕ್ಕಳು ಅರ್ಥ ಮಾಡಿಕೊಂಡೆ ಅಪ್ಪ ಅಮ್ಮ ಚೆನ್ನಾಗಿರಬೇಕೆಂಬುದಾಗಿ ಒಂದು ವಯಸ್ಸು ಬಂದ ಮೇಲೆ ಅವರು ಕಷ್ಟಪಟ್ಟ ಅಪ್ಪ ಅಮ್ಮನನ್ನ ಸುಖವಾಗಿ ನೋಡ್ಕೊಳ್ತಿರುವಂತ ಕ್ರಮದಲ್ಲಿ ಪ್ರಿಯರೇ, ಮನುಷ್ಯರಾಗಿ ದೇವರು ನಮ್ಮ ಕಂಡ ಮುಂದೆ ಇಟ್ಟಂತ ಬೋಧಕರು, ಸೇವಕರು, ಹಿರಿಯರು ಯಾರನ್ನಾದ್ರೆ ದೇವರು ಇಟ್ಟಿದಾರಲ್ಲ, ಅವರನ್ನು, ಅವರ ಶ್ರಮೆಯನ್ನು, ಅವರ ತ್ಯಾಗವನ್ನು ನಾವು ನಿಜವಾಗಲೂ ಎನಿಸಬೇಕು. ವಿ ಹ್ಯಾವ್ ಟು ಕನ್ಸಿಡರ್ ಇಟ್. ಎನಿಸಿ ಅದನ್ನು ಲೆಕ್ಕಕ್ಕೆ ತೆಗೆದುಕೊಂಡು ನಿಜವಾಗಲು ಅವರ ತ್ಯಾಗಕ್ಕೆ ನಾವು ಮಾಡ್ತಿರುವಂತದ್ದು, ಅವರ ತ್ಯಾಗದ ಕೆಲವೊಬ್ಬರ ಸೇವಕರ ಮಾತುಗಳನ್ನ ನೋಡಿ, ಅವ್ರು ಏನೋ ರ್ಯಾಂಡಮ್ ಆಗಿ ಮಾತನಾಡೋದಿಲ್ಲ. ಏನೋ ಮಾತನಾಡ್ಬೇಕೆಂಬ ಅವರ ಜೀವನದ ಅನುಭವಗಳನ್ನು ತೆರೆದಂತ ಪುಸ್ತಕದ ಹಾಗೆ ಮುಂದೆ ಇಟ್ಟು, ಇದು ಬದುಕು, ಇದು ದೇವರ ಜೊತೆಗಿದ್ದಾಗ ನಡೆಯುವಂತ ರೀತಿ, ದೇವರನ್ನು ಬಿಟ್ಟಾಗ ಹೀಗ್ ನಡೆಯುತ್ತೆ, ದೇವರ ಜೊತೆಗಿದ್ದಾಗ ಹೀಗ್ ನಡೆಯುತ್ತೆ. ಈ ರೀತಿ ಅವರ ಬದುಕನ್ನೇ ತೆರೆದಂತ ಪುಸ್ತಕದ ಹಾಗೆ ತೆರೆದಿಟ್ಟು ಹೇಳಿದಾಗ್ಯೂ ಕೂಡ ಬದಲಾಗದಂತ ಪರಿಸ್ಥಿತಿಗಳಲ್ಲಿ ಅನೇಕರಿದ್ದೇವೆ ಟಿಲ್ ಟುಡೇ, ಟಿಲ್ ನಾವ್. ಇವಾಗಲೂ ಕೂಡ ಕ್ರೈಸ್ತರೆ, ಒಂದು ದಿನ ದೇವರು ನಂಬಿ ಮೋಸ ಹೋದ್ರು. ನಾಟ್ ಬಿಲೀವ್ಡ್ ದೆಮ್. ನಂಬಿಕೆಗೆ ಇಸ್ರಾಯೇಲ್ಯರು ಕೊಟ್ಟಂತ ಪ್ರತಿಫಲ ದ್ರೋಹ, ವಂಚನೆ, ಮೋಸ. ನಂಬಿಕೆಗೆ ಪ್ರತಿಯಾಗಿ ಫಲಗಳನ್ನು ಕೊಡಬೇಕಾಗಿತ್ತು. ಆಗ ದೇವರು ಸಂತೋಷಿಸುತ್ತಿದ್ದರು. ಅದರ ನಂಬಿಕೆಗೆ ಅವರು ಕೊಟ್ಟಂತ ಪ್ರತಿಫಲ ಮೋಸ, ಅನ್ಯಾಯ, ದ್ರೋಹ. They have cheated God. ಚೀಟೆಡ್ ಹಿಮ್. ಸಂಬಳವನ್ನು ತೆಗೆದುಕೊಂಡ್ರು, ಕೆಲಸ ಮಾಡಿಲ್ಲ. ಬೇಕಾರುವಂತ ಎಲ್ಲಾ ವಸತಿಗಳನ್ನ ಹೊಂದಿಕೊಂಡ್ರು, ದೇವರಿಂದ ಬೇಲಿ ಹಾಕಿಸಿಕೊಂಡ್ರು, ಶತ್ರುಗಳು ಬರದಂತೆ ಎಲ್ಲಾ ರೀತಿಯಾದಂತ ಸೌಕರ್ಯಗಳನ್ನ ಹೊಂದಿಕೊಂಡ್ರು. ಬಟ್ ದ ಎಂಡ್ ಆಫ್ ದಿ ಡೇ ದೇವರಿಗೆ ಏನ್ ಬೇಕೋ ಅದನ್ನ ಮಾತ್ರ ಅವ್ರು ಕೊಟ್ಟಿಲ್ಲ.
ಅದು ಕೇವಲ ಇಸ್ರಾಯೇಲ್ಯರು ಮಾಡ್ತಿರುವಂತ ತಪ್ಪೆಂಬುದಾಗಿ ನೋಡಿದ್ರೆ ಪ್ರೇರೆ, ನಮ್ ತಪ್ಪು ನಮ್ಗೆ ಅರ್ಥ ಆಗಲ್ಲ. ಇದು ಇಸ್ರಾಯೇಲ್ಯರು ಮಾತ್ರ ಮಾಡಿರುವಂತದ್ದಲ್ಲ ಪ್ರೇರೆ. ದೇವರು ನಂಬಿಕೊಟ್ಟ ಕ್ರೈಸ್ತರು ಕೂಡ ಇವತ್ತು ಅನೇಕರು ಇದೇ ತರ ಮಾಡ್ತಿದ್ದೇವೆ. ನಂಬಿ ದೇವರ ಕೆಲಸ, ನಂಬಿ ದೇವರ ಜವಾಬ್ದಾರಿ ಇವರು ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. Then what is God getting today? ದ್ರೋಹ, ಮೋಸ, ವಂಚನೆ. ಮಗನನ್ನೇ ಕಳಿಸಿದ್ರಲ್ಲ, ಮಗನನ್ನೇ ಕೊಟ್ರಲ್ಲ, ಮತ್ತ ಮಗನಿಗೆ ಪ್ರತಿಫಲವೇನು? ಆ ಪ್ರಾಣಕ್ಕೆ ಪ್ರತಿಫಲವೇನು? ವ್ಯಾಲ್ಯೂ ಇಲ್ವಾ? ಕ್ರೈಸ್ತರೆ, ದಯವಿಟ್ಟು ನಮ್ಮ ಜೀವನಗಳನ್ನು ಒಮ್ಮೆ ಪರೀಕ್ಷಿಸಿಕೊಳ್ಳೋಣ. ದೇವರು ನೆಟ್ಟಿರುವಂತಹ ಈ ಸಸಿಗಳಾಗಿರುವಂತ ನಾವು ಫಲಗಳನ್ನು ಕೊಡದೆ ಹೋದರೆ ದೇವರು ಆ ಸಸಿಗಳನ್ನು ಕೀಳುವುದಕ್ಕೂ ಹಿಂಜರಿಯುವುದಿಲ್ಲ. ಇನ್ನು ಹೇಳಬೇಕಂತಂದ್ರೆ ಆ ತೋಟವನ್ನು ಸುಡುವುದಕ್ಕೂ ಹಿಂಜರಿಯುವುದಿಲ್ಲ. ದೀರ್ಘ ಶಾಂತಿ ಉಳ್ಳಂತ ದೇವರು ಕೂಡ ತಾಳ್ಮೆಯನ್ನು ಕಳ್ಕೊಳ್ಳುವಂತ ಒಂದು ದಿನ ಬರುತ್ತೆ. ಇಸ್ರಾಯೇಲ್ಯರಿಗಾದರೂ ದೇವರು ಅವರ ಅವರ ಪ್ಲೇಸ್ ನ ತೆಗೆದು ಬೇರೊಬ್ಬರಿಗೆ ಕೊಟ್ರು. ನಮ್ಗ ಆತರ ಇಲ್ಲ. ನಮ್ಗೆ ಆಪ್ಷನ್ ಕೊಟ್ಟಿಲ್ಲ. ನಿಮ್ಮಿಂದ ತೆಗೆದು ಬೇರೆಯವ್ರಿಗೆ ಕೊಡ್ತೇನೆ, ಬೆಂಕಿಗೆ ಹಾಕ್ತೇನೆ ಅಂತಂದಿದ್ದಾರೆ. ಸುಟ್ಟು ಬಿಡುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ನೋಡಿಕೊಳ್ಳೋಣ ಕ್ರೈಸ್ತರಾಗಿ ನಮ್ಮ ಬದುಕುಗಳು ಹೇಗಿದ್ದಾರೆ. ದೇವರು ಏನು ಕಡಿಮೆ ಮಾಡಿದ್ದಾರೆ ನಮಗೆ? 5ನೇ ಅಧ್ಯಾಯದಲ್ಲಿ ಅದನ್ನೇ ಕೇಳ್ತಾರೆ, ನಾನು ಇನ್ನೇನ್ ಮಾಡ್ಬೇಕಾಗಿತ್ತು ತೋಟಕ್ಕೆ? ಇನ್ನೇನ್ ಮಾಡಬೇಕಾಗಿತ್ತು? ಏನ್ ಕಡಿಮೆ ಮಾಡಿದೆ ನಾನು? ನೀವೇ ಹೇಳಿ, ನೀವೇ ನ್ಯಾಯ ಹೇಳಿ, ನೀವೇ ಹೇಳಿ, ಏನ್ ಕಡಿಮೆ ಮಾಡಿದೆ? ಪ್ರಾರ್ಥನೆ ಮಾಡಿದಂತ ಎಲ್ಲಾ ಪ್ರಾರ್ಥನೆಗೆ ಪ್ರತ್ಯುತ್ತರವನ್ನ ಕೊಟ್ಟೆ. ಕಣ್ಣೀರು ಸುರಿಸಿದಾಗ ಕಣ್ಣೀರನ್ನ ಒರೆಸಿದೆ. ಬಲವು ಸಾಲದೆ ಇದ್ದಾಗ ನಾನು ಬಲಪಡಿಸಿದೆ. ಎಲ್ಲರ ಮುಂದೆ ತಲೆ ತಗ್ಗಿಸಿದ ಸ್ಥಳದಲ್ಲೇ ತಲೆ ಎತ್ತಿ ನಿಲ್ಲಿಸಿದೆ. ಏನ್ ಕಡಿಮೆ ಮಾಡಿದ್ದೆ ನಾನು? ನೀವೇ ಹೇಳಿ. ನನಗೆ ನ್ಯಾಯ ಬೇಕು. ನಾನೇನ್ ಕಡಿಮೆ ಮಾಡಿಲ್ವೇ? ನಾನೇನು ಅನ್ಯಾಯ ಮಾಡಿಲ್ವೇ ನನ್ನ ಮಕ್ಕಳಿಗೆ? ಮತ್ ಯಾಕೆ ನನಗೆ ನನ್ನ ಮಕ್ಕಳು ಅನ್ಯಾಯ ಮಾಡ್ತಿದ್ದಾರೆ? ನನಗೆ ಯಾಕೆ ಕಡಿಮೆ ಮಾಡ್ತಿದ್ದಾರೆ? ಇದಕ್ಕೆ ನಾನು ಎಲ್ಲಿಗೆ ಹೋದ್ರೆ ನನಗೆ ಸಮಾಧಾನ ಸಿಗುತ್ತೆ? ಇಸ್ರಾಯೇಲ್ಯರ ಜೀವನವನ್ನು ನೋಡಿ ಕಣ್ಣೀರು ಸುರಿಸಿದಂತ ದೇವರು, ನೊಂದುಕೊಂಡಂತ ದೇವರು, ದುಃಖಪಟ್ಟಂತಹ ದೇವರು, ಆ ಜವಾಬ್ದಾರಿಯನ್ನು ತಿರುಗಿ ಪಡೆದುಕೊಂಡಂತ ನಮ್ಮನ್ನು ಕೂಡ ನೋಡಿದಾಗ ದೇವರ ಕಣ್ಣಿಂದ ನೀರು ಬರ್ತಿದೆಯೇನೋ ನೋಡಿಕೊಳ್ಳೋಣ ಪ್ರಿಯರೇ. ಏನ್ ಕಡಿಮೆ ಮಾಡಿದ್ದಾರೆ ದೇವರು? ಏನ್ ಕಡಿಮೆ ಮಾಡಿದ್ದಾರೆ ದೇವರು ನನಗೆ? ದೇವರು ನನಗೆ ಅದು ಕಡಿಮೆ ಮಾಡಿದ್ದಾರೆ. ಏನು ದೇವರು ಕಡಿಮೆ ಮಾಡಿಲ್ಲ. ನೀನು ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಹೆಚ್ಚಾಗಿ 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 ನಿಮಗೆ ನಾನು ಕೊಟ್ಟಿದ್ದೇನೆ. You never asked this, but I have given you. But you never honored me. ಯಾವತ್ತೂ ನೀನು ನನಗೆ ಕೃತಜ್ಞನಾಗಿ ಬದುಕಲಿಲ್ಲ. ಯಾವತ್ತೂ ನೀನು ನನ್ನ ಮಾತನ್ನ ಕೇಳಲಿಲ್ಲ. ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಗಳಿಗೆ, ಪ್ರತಿ ವರ್ಷ ನಿನ್ನಿಂದ ನಾನು ಪಡೆಯುತ್ತಿರುವಂತದ್ದು ಮೋಸವೇ. ನಿನ್ನಿಂದ ನಾನು ಹೊಂದುತ್ತಿರುವಂತದ್ದು ವಂಚನೆನೆ. ಪ್ರತಿ ವರ್ಷ ಮಾತು ಕೊಡ್ತೀಯ ನಾನು ಬದಲಾಗ್ತೇನೆ ಅಂತ. ಯು ನೆವರ್. ಪ್ರತಿದಿನ ವಾಕ್ಯವನ್ನು ಕೇಳಿದಾಗ ನೀನು ನಿಜವಾಗ್ಲೂ ನೆನೆಸ್ಕೊಳ್ತೀಯ, ನೀನು ಒಳ್ಳೆಯವನೇ, ನಿನ್ನ ಹೃದಯದಲ್ಲಿ ನೆನೆಸ್ಕೊಳ್ತೀಯ ನಾನು ಬದಲಾಗಬೇಕೆಂಬುದಾಗಿ. ಬಟ್ ಸಂಜೆ ಆಗುವಷ್ಟರಲ್ಲಿ ಆ ಬದಲಾವಣೆ ನನ್ನಲ್ಲಿ ನಿನ್ನಲ್ಲಿ ನನಗೆ ಕಾಣ್ತಿಲ್ಲ. ಪ್ರತಿ ಕ್ಷಣ ನನ್ನ ವಾಕ್ಯ ನಿನ್ನ ಜೊತೆಲೇ ಇದೆಯಲ್ಲ, ಪ್ರತಿ ಕ್ಷಣ ನಾನು ನಿನ್ನ ಪಕ್ಕದಲ್ಲೇ ಇದ್ದೇನಲ್ಲ, ನೀನು ತಪ್ಪಾದಂತ ಮಾರ್ಗದಲ್ಲಿ ಹೋಗಬೇಕಾದಾಗ ಎಲ್ಲ ಕೂಡ ಎಚ್ಚರಿಸ್ತಿದ್ದೇನಲ್ಲ ನಿನ್ನನ್ನ. ದೆನ್ ವೈ? ಯಾಕೆ? Even God is helpless. ಹೊರಗೆ ಕಳ್ಳರಿದ್ರೆ
ಮನೆ ಹೊರಗಡೆ ಕಳ್ಳರಿದ್ರೆ ತಿಳ್ಕೋಬಹುದು ಬೇಗ ಯಾರು ಕಳ್ಳರು ಅಂತ. ಮನೆ ಒಳಗಡೆನೆ ಕಳ್ಳರಿದ್ರೆ, ಮನೆಯಲ್ಲೇ ಕಳ್ಳರಿದ್ರೆ ಕಷ್ಟ. ಮನೆಗಳ್ರ ನಾವು ಮನೆಯಲ್ಲೇ ಇದ್ದುಕೊಂಡು ದ್ರೋಹ ಮಾಡುತ್ತಿರುವಂತ ದೌರ್ಭಾಗ್ಯರ ನಾವು, ಕಳ್ತನ ಮಾಡ್ತಿರುವಂತ ಕಳ್ಳರ ನಾವು. ಯೋಗ್ಯರಾದಂತ ಮಕ್ಕಳ ನೋಡಿಕೊಳ್ಳೋಣ ನೋಡಿಕೊಳ್ಳೋಣ. ದೇವರದನ್ನ ಇಸ್ರಾಯೇಲ್ಯರಿಂದ ತೆಗೆದು ನಮಗೆ ಕೊಟ್ಟಿದ್ದಾರೆ. ಇಸ್ರಾಯೇಲ್ಯರ ಹಾಗೆ ನಾವು ಮೋಸ ಮಾಡಬಾರದೆಂಬುದಾಗಿ ದೇವರು ನಂಬಿದ್ದಾರೆ. ಒಂದ್ಸಲ ನಂಬಿ ದೇವರು ಮೋಸ ಹೋಗಿ, ತಂದೆಯಾದ ದೇವರು. ಇವಾಗ್ಲೂ ಕೂಡ ದೇವರು ನಂಬಿ ಏನಾದ್ರು ಮೋಸ ಹೋಗ್ತಿದಾರ ನಮ್ಮಿಂದ? ನಂಬಿ ಏನಾದ್ರು ದೇವರು ತಪ್ಪು ಮಾಡ್ತಿದಾರೇನೋ ನೋಡ್ಕೊಳ್ಳೋಣ. ಕೆಲವು ವಚನಗಳನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 13ನೇ ವಚನ. 7ನೇ ಅಧ್ಯಾಯ 13ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 13ನೇ ವಚನ. ಅದಕ್ಕೆ ಯೆಶಾಯನು ಹೀಗೆ ಹೇಳಿದನು, ದಾವೀದನ ಮನೆತನದವರೇ ಕೇಳಿರಿ, ಮನುಷ್ಯರನ್ನು ಬೇಸರಗೊಳಿಸುವುದು ಅಷ್ಟು ದೊಡ್ಡದಲ್ಲವೆಂದೆಣಿಸಿ ನನ್ನ ದೇವರನ್ನೂ ಬೇಸರಗೊಳಿಸುವಿರಾ? ಇದರಿಂದ ಹ್ಮ್ ಕರ್ತನು ತಾನೇ ತನಗೊಂದು ಗುರುತನ್ನು ಕೊಡುವನು. ಸಾಕು ಸಾಕು ಸಾಕು. ಮನುಷ್ಯರನ್ನು ಬೇಸರಗೊಳಿಸುವುದು ಅಷ್ಟು ದೊಡ್ಡದಲ್ಲವೆಂದೆನಿಸಿ ನನ್ನ ದೇವರನ್ನು ಬೇಸರಗೊಳಿಸುವಿರಾ? ಮನುಷ್ಯರನ್ನು ಬೇಸರ ಮಾಡೋದೇ ನಿನಗಷ್ಟು ಮನಸ್ಸು ನೊಂದುಕೊಂಡ್ರೆ, ಅವರನ್ನು ಬೇಸರ ಮಾಡೋದಕ್ಕೆ ನೀನು ಮನಸ್ಸು ಮಾಡದೇ ಇದ್ದಾಗ ದೇವರಿಗೆ ಬೇಸರ. ನಮ್ಮನ್ನು ನೋಡಿದ್ರೇನೆ ಬೇಸರ, ನಮ್ಮ ಹೆಸರು ಹೇಳಿದ್ರೇನೆ ಬೇಸರ. ಆರ್ ವಿ ಲೈಕ್ ದಟ್? ನಮ್ಮನ್ನು ಕಂಡ್ರೆ ದೇವರಿಗೆ ಸಂತೋಷ ಆಗ್ಬೇಕು, ನಮ್ಮನ್ನು ಕಂಡ್ರೆ ದೇವರಿಗೆ ಹೆಮ್ಮೆ ಆಗಬೇಕು. ಹಿ ಇಸ್ ಮೈ ಸನ್, ಶಿ ಇಸ್ ಮೈ ಡಾಟರ್. ನಾನು ಹೇಳಿದಂತ ಮಾತುಗಳನ್ನು ನೆರವೇರಿಸುವಂತವರು ಅವರು. ನಂದಿಸ್ತಿದ್ದೇವ, ಬೇಸರ ಮಾಡ್ತಿದ್ದೇವೆ, ಬೇಜಾರಾಗ್ತಿದೆ ದೇವರು ನಮ್ಮನ್ನ ನೋಡಿದ್ರೆ ಬೇಜಾರ. ತಂದೆ ಮಕ್ಕಳನ್ನ ನೋಡಿದ್ರೆ ಸಂತೋಷ ಪಡಬೇಕೇ ಬಿಟ್ರೆ, ಮಕ್ಕಳನ್ನ ನೋಡಿದಾಗೆಲ್ಲ ಅಪ್ಪ ಬೇಜಾರ್ ಪಡ್ತಿದ್ದಾನೆ, ನೊಂದ್ಕೊಳ್ತಿದ್ದಾನೆ ಅಂದ್ರೆ ಅರ್ಥ ಏನೋ ಗೊತ್ತಾ? ಮಕ್ಕಳೆಲ್ಲ ದಾರಿ ತಪ್ಪಿಟ್ಟಿದ್ದಾರೆ. ಅದು ಅಪ್ಪನಿಗೆ ಗೊತ್ತಿಲ್ಲ ಅಂತಂದ್ರೆ ಪರವಾಗಿಲ್ಲ, ಅಪ್ಪನಿಗೆ ಗೊತ್ತು. ಏನ್ ಮಾಡೋದು? ಅಪ್ಪನಲ್ಲಿರುವಂತ ಬಲಹೀನತೆ ಏನಂತಂದ್ರೆ ಅಪ್ಪನಿಗೆ ಎಲ್ಲ ಗೊತ್ತಾಗತ್ತೆ. ನೀನು ಹೇಳಿಲ್ಲ ಅಂದ್ರೂ ಗೊತ್ತಾಗತ್ತೆ ಅಪ್ಪನಿಗೆ, ಹೇಳಿಲ್ಲ ಅಂದ್ರೂ ಗೊತ್ತಾಗತ್ತೆ. ಏನ್ ಮಾಡೋದು? ದೇವರಲ್ಲಿರುವಂತ ಬಲಹೀನತೆ ಅದು, ಎಲ್ಲ ಗೊತ್ತಾಗ್ಬಿಡುತ್ತೆ. ಎಲ್ಲ ಗೊತ್ತಿದ್ದರು, ತಪ್ಪು ಮಾಡಿದರು, ವಂಚಿಸಿದರು, ದ್ರೋಹ ಮಾಡಿದರು. ಮತ್ತೆ ಅಪ್ಪನ ಮುಂದೆ ಬಂದು ನಾವೇನೋ ದೊಡ್ಡ ಭಕ್ತಿಯಲ್ಲಿದ್ದಂಗೆ ನಾಟಕ ಮಾಡ್ತೇವೆ ನೋಡಿ, ಅದಕ್ಕಿಂತ ದೊಡ್ಡ ವಂಚನೆ ಬೇರೆ ಏನಿರೋದಿಲ್ಲ. ದಿಸ್ ಇಸ್ ವೇರ್ ವಿ ಚೀಟಿಂಗ್ ಗಾಡ್. ನಾವು ದೇವರನ್ನು ಮೋಸ ಮಾಡ್ತೇವೆ. ದೇವರು ನಮ್ಮನ್ನ ನೋಡಿದಾಗ ದೇವರು ಬೇಸರಗೊಳ್ತಿದ್ದಾರೆ. ವೈ? ಬಿಕಾಸ್ ನಮ್ಮ ಬದುಕುಗಳು ಆಗಿದ್ದಾವೆ. ಬದುಕಾಗಿದೆ, ಬದುಕಾಗಿದೆ, ಬದುಕೇ ಆಗಿದೆ ಅಂತಂದ ಮೇಲೆ ದೇವರು ನಮ್ಮನ್ನ ಮೆಚ್ಚುತ್ತಿದ್ದಾರೋ ಇಲ್ಲವೋ ನೋಡಿಕೊಳ್ಳೋಣ ನೋಡಿಕೊಳ್ಳೋಣ. ಚಾಟ್ ಬಾಕ್ಸ್ ಅಲ್ಲೂ ಕೂಡ ಅನೇಕ ರೆಫರೆನ್ಸ್ ಗಳನ್ನ ಅಣ್ಣವರು ಹಾಕಿದ್ದಾರೆ. ಸಮಯವಿದ್ರೆ ಅವುಗಳನ್ನು ಕೂಡ ನೋಡಿ, ಯಾಕೆಂದ್ರೆ ಆ ವಚನಗಳು ಕೂಡ ಬಹಳ ಪ್ರಾಮುಖ್ಯ, ಆ ಮಾತುಗಳು ಕೂಡ ಬಹಳ ಪ್ರಾಮುಖ್ಯ. ಹಾಗಾಗಿ ಕ್ರೈಸ್ತರೇ, ಇಲ್ಲಿ ಸೇರಿ ಬಂದಂತ ನಾವೆಲ್ಲರೂ, ಈ ಮಾತುಗಳನ್ನು ಕೇಳ್ತಿರುವಂತ ನಾವೆಲ್ಲರೂ ನಮ್ಮ ಬದುಕುಗಳನ್ನು, ನಮ್ಮ ಜೀವನಗಳನ್ನು ಒಮ್ಮೆ ನೋಡಿಕೊಳ್ಳೋಣ. ಹೇಗಿದ್ದೇವೆ ನಾವು ಎಂಬ ಸಂಗತಿಗಳನ್ನು ವಿಚಾರಿಸಿಕೊಳ್ಳೋಣ, ಪರೀಕ್ಷಿಸಿಕೊಳ್ಳೋಣ. ಯಾಕೆಂದ್ರೆ ದೇವರು ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ ನಮ್ಮ ಮೇಲೆ, ತುಂಬಾ ಹೋಪ್ಸ್. ಮೊದಲಿದ್ದಂತವರ ಹಾಗೆ ನಾವು ಕೂಡ ಅದಕ್ಕೆ ಬೇಕಾದಂತ ಎಲ್ಲಾ ಜಾಗರೂಕತೆಯನ್ನು ನಾವು ತೆಗೆದುಕೊಳ್ಳೋಣ, ಎಚ್ಚರಿಕೆಗಳನ್ನು ನಾವು ತೆಗೆದುಕೊಳ್ಳೋಣ. ದೇವರ ವಾಕ್ಯವಿದೆ ನಮ್ಮ ಬಳಿ,
ಪವಿತ್ರಾತ್ಮನಿದ್ದಾರೆ ನಮಗೆ ಸಹಾಯಕನಾಗಿ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಎಲ್ಲವನ್ನ ತಿಳಿಸ್ತಾರೆ. ಎವ್ರಿ ಒನ್ ಈಸ್ ಹೆಲ್ಪಿಂಗ್ ಅಸ್, ಬಟ್ ವಿ ಆರ್ ನಾಟ್ ಹೆಲ್ಪಿಂಗ್ ಅವರ್ ಸೆಲ್ಸ್. ಎಲ್ಲರೂ ನಮಗೆ ಸಹಾಯ ಮಾಡ್ಲಿಕ್ಕಿದ್ದಾರೆ, ಬಟ್ ನಾವು ಮಾತ್ರ ನಮಗೆ ನಾವು ಸಹಾಯ ಮಾಡಿಕೊಳ್ಳುವಂತ ಸ್ಟೇಜ್ ಅಲ್ಲಿ ಇಲ್ಲ. ಲೆಟ್ಸ್ ರೀಚೆಕ್ ಅವರ್ ಸೆಲ್ಸ್. ನಮ್ಮ ಬದುಕುಗಳನ್ನೊಮ್ಮೆ ನೋಡಿಕೊಳ್ಳೋಣ, ನಮ್ಮ ಕುಟುಂಬಗಳನ್ನೊಮ್ಮೆ ನೋಡಿಕೊಳ್ಳೋಣ. ಒಂದು ವೇಳೆ ಈ ಕ್ಷಣದಲ್ಲಿ ಯೇಸು ಕ್ರಿಸ್ತರು ಎರಡನೇ ಬರೋಣವಾದರೆ ಎತ್ತಲ್ಪಡುತ್ತೇವ, ಬಿಡಲ್ಪಡುತ್ತೇವ? ನೋಡಿಕೊಂಡು ನಮ್ಮ ಹೃದಯಗಳನ್ನು ಬದಲಾಯಿಸಿಕೊಳ್ಳೋಣ. ಇದು ಕೇವಲ ಕೇಳುವಂತ ನಿಮಗೆ ಮಾತ್ರವಲ್ಲ, ಹೇಳುವಂತ ನನ್ನನ್ನು ಕೂಡ ಎಚ್ಚರಿಸಿಕೊಳ್ಳುತ್ತಾ ನಮ್ಮನ್ನು ನಾವು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ಳುವಂತ ಒಳ್ಳೆಯ ಮನಸ್ಸನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸುತ್ತಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸುವುದಾದರೆ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ನೀವು ಸತ್ಯವೇದದಲ್ಲಿ ಬೋಧಿಸಿರುವಂತಹ ಇತಿಹಾಸ ನಾವು ನೋಡುವಾಗ ಪ್ರತಿ ಸ್ಥಳದಲ್ಲೂ ಪ್ರತಿ ಸಮಯದಲ್ಲೂ ನೀವು ವಂಚನೆಗೆ, ಮೋಸಕ್ಕೆ ಗುರಿಯಾಗುತ್ತಿದ್ದೀರಾ. ನಂಬಿದ ಪ್ರತಿ ಬಾರಿಯೂ ಕರ್ತನೆ, ನಿಮಗೆ ಸಿಗುತ್ತಿರುವಂತದ್ದು ದುಃಖವೇ ಬಿಟ್ಟರೆ ಸಂತೋಷವಲ್ಲ. ಒಂದು ದಿನ ಇಸ್ರಾಯೇಲ್ಯರನ್ನು ನೀವು ನಂಬಿ ಮನುಷ್ಯರು ನೋಡದಂತ ಅನೇಕ ಅದ್ಭುತಗಳನ್ನು ಅವ್ರ ಕಣ್ಣು ಮುಂದೆ ನೀವು ಮಾಡಿದಿರ ಸ್ವಾಮಿ. ಆದ್ರೆ ಒಂದು ದಿನವಾದರೂ ಅವರು ಅದನ್ನು ಬೆಳೆಯುಳ್ಳದ್ದೆಂದು ಎನಿಸದೆ ಅವರ ಪಿತೃಗಳಿಗಿಂತಲೂ ಹೇಗಾದರೆ ದೌರ್ಭಾಗ್ಯರಾಗಿ ಪಾಪಿಗಳಾಗಿ ನಿಂತು ನಿಮ್ಮನ್ನು ದುಃಖಿಸಿದರು. ಇನ್ನು ಮುಂದಾದರೂ ನಾನು ಸಂತೋಷಿಸಬೇಕೆಂಬುದಾಗಿ ನಮ್ಮನ್ನು ನಂಬಿ ಕರ್ತನೆ, ನಮಗೆ ಆ ಕೆಲಸವನ್ನು, ನಿಮ್ಮ ಮಕ್ಕಳಾಗುವಂತಹ ಅಧಿಕಾರವನ್ನು, ಭಾಗ್ಯವನ್ನು ನಮಗೆ ಕೊಟ್ಟಿದ್ದೀರಾ. ಆದ್ರೆ ನಾವು ಎಲ್ಲಿ ನಿಂತಿದ್ದೇವೆ ಅನ್ನುವಂಥದ್ದು ನಮಗೆ ಗೊತ್ತಿದೆ ಸ್ವಾಮಿ. ಕ್ರೈಸ್ತರು ಅಂತಂದ್ರೆ ಸಮಾಜವಾಗಿ ನಾವು ನೋಡುತ್ತೇವೆ ನಾವು ಅಲ್ಲ ಸ್ವಾಮಿ. ಕ್ರೈಸ್ತನು ಅಂತಂದ್ರೆ ಇಂಡಿವಿಜುವಲ್, ಒಬ್ಬೊಬ್ಬನು. ನಾನೊಬ್ಬನು ನಿನ್ನನ್ನು ಮಹಿಮೆ ಪಡಿಸುವುದಾದರೆ ನನ್ನಿಂದ ನಿಮಗೆ ಮಹಿಮೆ. ನಾನೊಬ್ಬನು ನಿನಗೆ ಯೋಗ್ಯರಾಗಿ ನಡೆದುಕೊಂಡರೆ ನನ್ನಿಂದ ನಿಮಗೆ ಮಹಿಮೆ. ಈ ಸತ್ಯವನ್ನು ಅರಿಯದೆ ಸ್ವಾಮಿ, ನಾವೆಲ್ಲರೂ ಮತ್ತೊಬ್ಬರನ್ನ ನೋಡಿ ನಾವು ಮೋಸ ಹೋಗ್ತಿದ್ದೇವೆ. ಹೇಗಾದ್ರೆ ನೀವು ಇಸ್ರಾಯೇಲ್ಯರನ್ನು ನೋಡಿ ದುಃಖ ಪಟ್ಟರು, ನಮ್ಮ ಬದುಕು ಕೂಡ ಹೆಚ್ಚು ಕಡಿಮೆ ಹಾಗೆ ಇದೆಯೇನೋ ಅನ್ನಿಸ್ತದೆ ಸ್ವಾಮಿ. ನಮ್ಮನ್ನು ಕ್ಷಮಿಸಿ ಬದಲಾಗುವುದಕ್ಕೆ ಒಳ್ಳೆ ಮನಸ್ಸನ್ನು ನಮಗೆ ಕೊಟ್ಟು ನಡೆಸಿ ಸಹಾಯ ಮಾಡಿ ಕರ್ತರೆ. ನಿಮ್ಮ ಸಹಾಯ ನಮಗೆ ಬೇಕಿದೆ. ನಿಮ್ಮನ್ನು ಮೆಚ್ಚಿಸಬೇಕೆಂದರೆ ನಮ್ಮ ಹೃದಯಗಳನ್ನು ಶುದ್ಧ ಮಾಡಿಕೊಳ್ಳಬೇಕು. ಆ ಶುದ್ಧ ಮಾಡಿಕೊಳ್ಳುವಂತ ಮಾತುಗಳನ್ನು ಕೇಳುವಾಗಾದರೂ ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳದೆ ಮೃದು ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ಹಾಗೆ ನೀವು ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ ಕೇಳಿದ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸವು ಇಂದಿಗೂ ಸದಾಕಾಲವು ಕರ್ತನನ್ನು ಆತನನ್ನು ಹಿಂಬಾಲಿಸುವಂತ ಎಲ್ಲರ ಸಂಗಡ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.